ಇನ್ನು ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು? ಬಾಗೂರು ಚೆನ್ನಕೇಶವ ಗರ್ಭಗುಡಿ ಪ್ರವೇಶಕ್ಕೆ ಕನಕಶ್ರೀಗೆ ವಿರೋಧ ಮಾಡಿರುವಂತ ವಿಚಾರ ಏನಿದೆ, ಈಶ್ವರಾನಂದ ಶ್ರೀಗಳ ಭೇಟಿ ಬಳಿಕ ದೇವಸ್ಥಾನ ಸ್ವಚ್ಛ ಮಾಡಲಾಗಿದೆ ಅನ್ನುವಂಥ ಶ್ರೀಗಳ ಹೇಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನಾನು ಪತ್ರಿಕೆಯಲ್ಲಿ ಅದನ್ನು ಗಮನಿಸಿದ್ದೇನೆ. ಟೆಂಪಲ್ಗಳನ್ನು ಆಗಾಗ ಕ್ಲೀನ್ ಮಾಡ್ತಿರ್ತಾರೆ. ಇದರ ಬಗ್ಗೆ ಮುಜರಾಯಿ ಇಲಾಖೆ ಜೊತೆಗೆ ಮಾತನಾಡ್ತೀನಿ ಅಂತ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ. ಶ್ರೀಗಳ ಹೇಳಿಕೆಯನ್ನು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ. ಅಲ್ಲಿಯವರೆಗೂ ಬಿಟ್ಟಿದ್ದಾರೆ, ಅವರನ್ನು ಗರ್ಭಗುಡಿಗೆ ಬಿಟ್ಟಿಲ್ಲ ಅನ್ನುವಂಥದ್ದು ಒಂದು ಆರೋಪ. ಅವರನ್ನು ಗರ್ಭಗುಡಿಗೆ ಯಾರನ್ನು ಬಿಡೋದಿಲ್ಲ, ಬಟ್ ಸ್ವಾಮೀಜಿಯಾಗಿ ನನ್ನನ್ನು ಬಿಡಬೇಕಾಗಿತ್ತು ಅನ್ನುವಂಥದ್ದು ವಾದ ಅವರದ್ದು. ಎರಡನೆಯದ್ದು, ನಾನು ಹೋದ ನಂತರ ಅಲ್ಲಿ ಸ್ವಚ್ಛಗೊಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸ್ವಚ್ಛಗೊಳಿಸಿದ್ರಾ ಇಲ್ವಾ ಅನ್ನುವಂಥದ್ದನ್ನು ಈಗ ಸಹಜವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ CC ಕ್ಯಾಮ್ರಾ ಇದ್ದೇ ಇರುತ್ತೆ. ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ CC ಕ್ಯಾಮ್ರಾ ಇದ್ದೇ ಇರುತ್ತೆ. ಆ ಕ್ಯಾಮ್ರಾದಲ್ಲಿರುವಂಥ ವಿಡಿಯೋಗಳನ್ನು ಮುಜರಾಯಿ ಇಲಾಖೆ ಬಿಡುಗಡೆ ಮಾಡಿದರೆ ಸಾಕು, ಅಲ್ಲಿ ತಪ್ಪು ಮಾಡಿದ ಅರ್ಚಕರ ಯಾರು ಅಂತ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಟೆಂಪಲ್ಗಳನ್ನ ಆಗಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಮಾಡ್ತಾರೆ. ಏನು ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮುಜರಾಯಿ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂಥ ಜಿಲ್ಲಾ ಮಿನಿಸ್ಟರ್ ಆಗಲಿ ಅದ್ರ ಬಗ್ಗೆ ಮಾತಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ. ನಮ್ಮಲ್ಲೆಲ್ಲ ಒಂದೇ. ನಾವೆಲ್ಲರಿಗೂ ಕೂಡ ಗೌರವದಿಂದ, ಮಾನವೀಯತೆಯಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ. ಸೊ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆ ಪರಿಸ್ಥಿತಿ ಇಲ್ಲ.